ನಮಸ್ತೆ, ವೆಲ್ಕಮ್ ಟು ಡುಲ್ಪೋ ಕಿಚನ್. ನಾವಿವತ್ತು ಸಿಂಪಲ್ ಆಗಿ ಮುದ್ದೆನ ಹೇಗೆ ಮಾಡೋದು ಅನ್ನೋ ಒಂದು ಈಸಿ ಮೆಥಡಲ್ಲಿ ಮಾಡೋಣ. ನಾನು ಇದಕ್ಕೆ ಬಿಸಿಗೆ ಒಂದು ಪಾತ್ರೆನ ಇಟ್ಟಿದ್ದೀನಿ. ಇಲ್ಲಿ ನಾನು ಅನ್ನದ ಗಂಜಿನ ಬಳಸ್ತಾ ಇದ್ದೀನಿ. ಅನ್ನದ ಗಂಜಿನ ಹೇಗೆ ಮಾಡೋದು ಅಂತ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಅದರ ಲಿಂಕು ಡಿಸ್ಕ್ರಿಪ್ಷನ್ನಲ್ಲಿ ಇದೆ. ನಾನಿಲ್ಲಿ 2 ಕಪ್ ಗಂಜಿನ ಹಾಕ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಅನ್ನನ ಹಾಕ್ತಾ ಇದ್ದೀನಿ. ಹಾಫ್ ಸ್ಪೂನ್ ತುಪ್ಪನ ಹಾಕ್ತಾ ಇದ್ದೀನಿ. ಹಾಫ್ ಸ್ಪೂನ್ ಉಪ್ಪನ್ನು ಹಾಕಿದ್ದೀನಿ. ನೀರು ಕುದಿಯುವಾಗ ಫ್ಲೇಮ್ನ ಲೋ ಮಾಡಿ ಅದೇ ಕಪ್ ಅಳತೆಯಿಂದ 1 ಕಪ್ ಅಳತೆ ಹಿಟ್ಟನ್ನು ಹಾಕಿ, ರಾಗಿ ಹಿಟ್ಟನ್ನು. ಈಗ ಫ್ಲೇಮ್ನ ಹೈ ಮಾಡಿ ಒಂದು ಸಾರಿ ಹಿಟ್ಟು ಎಲ್ಲ ನೀರಲ್ಲಿ ಮುಳುಗೋ ಅಷ್ಟು ಈಗ ಲೋ ಫ್ಲೇಮಲ್ಲಿ 10 ನಿಮಿಷ ರಾಗಿನ ಬೇಯೋದಕ್ಕೆ ಬಿಟ್ಬಿಡಿ. ಈಗ ಇದು 10 ನಿಮಿಷ ಆಗಿದೆ. ಇಲ್ಲಿ ನಾನು ಮುದ್ದೆನ ಮಿದಿಯೋದಕ್ಕೆ ಒಂದು ಚಿಕ್ಕ ತಟ್ಟೆನ ತಗೊಂಡಿದ್ದೀನಿ. 1 ಸ್ಪೂನನ್ನು ನಾನು ಸ್ವಲ್ಪ ವೆಟ್ ಮಾಡಿಕೊಂಡು ಮುದ್ದೆನ ಮಿದಿತಾ ಇದ್ದೀನಿ. ನಾನು ಯಾವುದೇ ಥರ ಕೋಲನ್ನು ಬಳಸ್ತಾ ಇಲ್ಲ. ಸೊ ನೀವು ಇದೇ ಮೆಥಡಲ್ಲಿ ಮಾಡಿದ್ರೆ ತುಂಬ ಸಿಂಪಲ್ಲಾಗಿ ಮಾಡ್ಬೋದು. ನಾವು ತುಪ್ಪನ ಹಾಕೋದ್ರಿಂದ ಮುದ್ದೆಲಿ ಗಂಟು ಬರೋದಿಲ್ಲ. ನಾನು ತೋರಿಸೋ ರೀತಿಯಲ್ಲಿ ನೀವು ಮುದ್ದೆನ ಈ ಥರ ಮಿದಿರಿ. ನಾವು ಗಂಜಿನ ಬಳಸೋದ್ರಿಂದ ಮುದ್ದೆ ತುಂಬ ಹಗುರ ಆಗುತ್ತೆ. ತುಂಬ ಹೊತ್ತು ಕೂಡ ಮೆತ್ತಗೆ ಇರುತ್ತೆ. ನನ್ನ ಚಾನಲಲ್ಲಿ ನಿಮಗೆ ತುಂಬ ಸಿಂಪಲ್ಲಾಗಿ ಈಸಿ ಮೆಥಡಲ್ಲಿ ಎಲ್ಲರೂ ಮಾಡೋ ಥರ ವೀಡಿಯೋಸ್ ಇರುತ್ತೆ. ಸೊ ನನ್ನ ನೆಕ್ಸ್ಟ್ ವೀಡಿಯೋಸ್ಗೋಸ್ಕರ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಎಲ್ಲ ಹೊಸ ವೀಡಿಯೋಸ್ದು ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ಸೊ ಈ ಥರ ನೀವು ಮಿದಿತಾ ಇದ್ದರೆ ಮುದ್ದೆ ತುಂಬ ಸಾಫ್ಟ್ ಆಗುತ್ತೆ. ಈ ತಟ್ಟೆಗೆ ನಾನು ಸ್ವಲ್ಪ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ನೀರು ಕೂಡ ಹಾಕ್ಬೋದು. ಇಲ್ಲಿ ಕರೆಕ್ಟಾಗಿರೋ ಶೇಪಲ್ಲಿ ಮತ್ತು ಒಂದೇ ಸೈಜಲ್ಲಿ ಮುದ್ದೆ ಬರಲಿ ಅಂತ ನಾನು ಈ ಸ್ಪೂನನ್ನು ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ಮುದ್ದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಈಸಿಯಾಗಿ ಯಾರು ಬೇಕಾದರೂ ಮುದ್ದೆನ ಮಾಡ್ಬೋದು. ಅಷ್ಟು ಈಸಿ ಮೆಥಡಲ್ಲಿ ನಾನು ಇವತ್ತು ನಿಮಗೊಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸೊ ಇನ್ನೂ ಒಂದು ಸೆಕೆಂಡ್ ಮೆಥಡಲ್ಲೂ ಕೂಡ ನಾನು ಇನ್ನೂ ಒಂದು ರೀತಿಯಲ್ಲೂ ಮುದ್ದೆನ ಮಾಡ್ತೀನಿ. ನಾನು ಅದನ್ನು ಕೂಡ ಆದಷ್ಟು ಬೇಗ ಪೋಸ್ಟ್ ಮಾಡ್ತೀನಿ. ನೋಡಿ ಯಾವುದೇ ಥರ ಗಂಟಿಲ್ಲ. ಸೊ ಎಷ್ಟು ಸಾಫ್ಟಾಗಿ ಬಂದಿದೆ ಮುದ್ದೆ. ಒಂದು ಸಾರಿ ನಾನು ತೋರಿಸಿರೋ ಮೆಥಡಲ್ಲಿ ಮುದ್ದೆನ ಮಾಡಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.